ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಭಾರತದ ಮೇಲೆ ಇರಾನ್ ಇಷ್ಟು ಪ್ರೀತಿ ತೋರಿಸೋದಕ್ಕೆ, ಕಾಳಜಿ ತೋರಿಸೋದಕ್ಕೆ ಕಾರಣ ಏನಪ್ಪಾ? ಹರ್ಮುಜ್ ಜಲಸಂಧಿಯನ್ನ ಭಾರತಕ್ಕೆ ಮುಕ್ತಗೊಳಿಸಿದೆ, ಅದರ ಮೂಲಕ ತೈಲ LPG ಸಾಗಾಟ ಮಾಡೋದಕ್ಕೆ ಕಾರಣ ಏನು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ. ಹಣದುಬ್ಬರ ಸಿಲುಕಿದ್ದ ಇರಾನ್ ನಲ್ಲಿ ಈಗ ಮತ್ತಷ್ಟು ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಹಂಗಾಗಿ ಕಂಪ್ಲೀಟ್ ಆಗಿ ಭಾರತದ ಸಹಾಯ ಇರಾನ್ಗೆ ಬೇಕಾಗುತ್ತೆ ಅಂತ ಅಕ್ಕಿ, ತರಕಾರಿ ಸೇರಿ ಹಲವು ಉತ್ಪನ್ನಗಳಿಗೆ ಭಾರತದ ಮೇಲೆ ಇರಾನ್ ಅವಲಂಬಿತ ಆಗಿದೆ. ಹಂಗಾಗಿ ತನಗೂ ಕೂಡ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೆ ಭಾರತದ ಮೇಲೆ ಒಂದಷ್ಟು ಕಾಳಜಿ ತೋರಿಸಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. 1.9 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಸ್ತು ಭಾರತದಲ್ಲೇ ಉಳಿದಿರೋದು ಕೂಡ ಇರಾನ್ ಹರ್ಮುಜ್ ಜಲಸಂಧಿಯನ್ನ ಭಾರತಕ್ಕೆ ಮುಕ್ತಗೊಳಿಸೋದಕ್ಕೆ ಅದು ಕೂಡ ಒನ್ ಆಫ್ ದ ರೀಸನ್ ಅಂತ. ಹರ್ಮುಜ್ ತೆರೆಯದಿದ್ದರೆ ಭಾರತದ ವಸ್ತುಗಳು ರಫ್ತು ಅಸಾಧ್ಯ ಅನ್ನೋದನ್ನ ಕೂಡ ಇರಾನ್ ಮನಗಂಡಿರೋದ್ರಿಂದಲೇ ಹರ್ಮುಜ್ ಜಲಸಂಧಿಯನ್ನ ಭಾರತಕ್ಕೆ ಮುಕ್ತಗೊಳಿಸ್ತಾ ಇದೆ ಅಂತ. ಭಾರತದ ಜೊತೆ ಮೊದಲಿನಿಂದಲೂ ಕೂಡ ಉತ್ತಮ ಸಂಬಂಧವನ್ನ ಇರಾನ್ ಹೊಂದಿದೆ. ಹಂಗಾಗಿ ಯಾವತ್ತೂ ಕೂಡ ಸಂಬಂಧ ಹದಗೆಟ್ಟಿಲ್ಲ. ಎಲ್ಲ ಒಪ್ಪಂದದ ಪ್ರಕಾರ ಸರಗವಾಗಿ ವ್ಯಾಪಾರ ವಹಿವಾಟುಗಳು ಆಗ್ತಾ ಇತ್ತು ಎರಡು ರಾಷ್ಟ್ರಗಳ ಮಧ್ಯೆ. ಅದನ್ನ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಇರಾನ್ ಮುಂದಾಗ್ತಾ ಇದೆ ಅಂತ. ಸಂಘರ್ಷ ಶುರುವಾದಾಗಿನಿಂದಲೂ ಕೂಡ ಇರಾನ್ ನಾಯಕರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಜೈಶಂಕರ್ ಅವರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ವಾಸ್ತವ ಪರಿಸ್ಥಿತಿಯ ಅವಲೋಕನ ಆಗ್ತಾ ಇದೆ. ಹಂಗಾಗಿ ಇಲ್ಲಾಗ್ತಾ ಇರುವಂತಹ ಸಮಸ್ಯೆಯನ್ನ ಇರಾನ್ ಗಮನಕ್ಕೆ ತಂದಿರೋದ್ರಿಂದ ಹರ್ಮುಜ್ ಜಲಸಂಧಿಯನ್ನ ಭಾರತಕ್ಕೆ ಮುಕ್ತಗೊಳಿಸ್ತಾ ಇದೆಯಂತ. ಸಂಘರ್ಷ ಶುರುವಾದಾಗಿನಿಂದ ಇಲ್ಲಿ ತನಕ ಕೂಡ ಅಟ್ ಪ್ರೆಸೆಂಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನ್ ಜೊತೆಗೆ ಸಂಪರ್ಕದಲ್ಲಿದ್ದು ಪ್ರತಿ ಹಂತದಲ್ಲೂ ಕೂಡ ಮಾತುಕತೆ ನಡೆಸಿದೆ ಅನ್ನುವಂತಹ ವಿಚಾರವನ್ನ ಗಮನಿಸಬೇಕಾಗುತ್ತೆ. ಈ ಎಲ್ಲಾ ವಿಚಾರಗಳಿಂದಲೂ ಕೂಡ ಇರಾನ್ ಸದ್ಯ ಭಾರತಕ್ಕೆ ಹರ್ಮುಜ್ ಜಲಸಂಧಿಯ ಮೂಲಕ ತೈಲ LPG ಸಾಗಾಟಕ್ಕೆ ಅಸ್ತು ಅಂದಿದೆ, ಸಮ್ಮತಿ ಸೂಚಿಸಿದೆ. ಹಂಗಾಗಿ ಇನ್ನು ಮುಂದೆ ಭಾರತಕ್ಕೆ ಯಾವುದೇ ರೀತಿಯ ಸಮಸ್ಯೆ ತೈಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಹೇಳ್ತಾ ಇದ್ವಲ್ಲ, ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಸಿಗಲ್ವಾ ಮುಂದಿನ ದಿನಗಳಲ್ಲಿ, LPG ಯಾವಾಗ ಸಿಗಬಹುದು ನಮಗೆ ಸಿಲಿಂಡರ್ಗಳು ಅಂತ ಪ್ರಶ್ನೆ ಇತ್ತಲ್ಲ, ಖಂಡಿತ ಸಿಕ್ಕೇ ಸಿಗುತ್ತೆ, ಡೋಂಟ್ ವರಿ ಅಂತ ಕೇಂದ್ರ ಹೇಳ್ತಾ ಇದೆ.